ಆಯಾಸ ಅನಾರೋಗ್ಯದ ವೇಳೆ ಒ ಆರ್ ಎಸ್ ಕುಡಿಯೋದು ಸಾಮಾನ್ಯವಾಗಿರುತ್ತೆ. ಆದರೆ ನೀವೆಲ್ಲ ಕುಡಿಯೋದು ನಿಜವಾದ ಒ ಆರ್ ಎಸ್ ಅಲ್ಲ ಅಂತ ಆಗ್ಬಿಟ್ರೆ ಏನು ಗತಿ? ನಿಜವಾದ ಒ ಆರ್ ಎಸ್ ಕೂಡ ಇದೆ, ಇದರ ನಕಲಿ ಕೂಡ ಬಂದಿದೆ ಅಂತ. ಹಣ್ಣಿನ ಪಾನೀಯವನ್ನೇ ಒ ಆರ್ ಎಸ್ ಅಂತ ಮಾರ್ತಾ ಇವೆ ಅನೇಕ ಕಂಪನಿಗಳು. ಫ್ರೂಟ್ ಜ್ಯೂಸನ್ನು ಒ ಆರ್ ಎಸ್ ಅಂತ ಮಾರ್ತಿರೋದು ಯಾಕೆ ಅಂತ ಪ್ರಶ್ನೆ. ಇದೀಗ ನಕಲಿ ಒ ಆರ್ ಎಸ್ ಲೇಬಲ್ಗೆ ಕೊನೆಗೂ ಬ್ರೇಕ್ ಬಿದ್ದಿದೆ. ಗ್ರಾಹಕರ ದಾರಿ ತಪ್ಪಿಸ್ತಾ ಇದ್ದಂಥ ಕಂಪನಿಗಳಿಗೆ FSSAI ಬಿಗ್ ಶಾಕನ್ನು ಕೊಟ್ಟಿರೋದಿಲ್ಲಿ. ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಒ ಆರ್ ಎಸ್ ಅಂತೇಳಿ ಫ್ರೂಟ್ ಜ್ಯೂಸ್ ಪ್ಯಾಕ್ಗಳ ಮೇಲೆಲ್ಲ ಇವರು ಪ್ರಿಂಟ್ ಮಾಡಿ ಇದನ್ನು ಮಾರಾಟ ಮಾಡ್ತಾ ಇದ್ರಲ್ಲ, ಈ ಪದ ತೆಗೆದು ಹಾಕಬೇಕು ಅಂತೇಳಿ FSSAI ಸೂಚನೆ ಕೊಟ್ಟಿರೋದು. ನಿರ್ದಿಷ್ಟ ಸಂಯುಕ್ತಗಳಿಂದ ನಿರ್ದಿಷ್ಟ ಒಂದು ಕಾಂಬಿನೇಷನ್ ಇರಬೇಕು ಒಂದು ಒ ಆರ್ ಎಸ್ ಅಂತ ಹೇಳಿದ್ರೆ, ಅದರಿಂದ ತಯಾರು ಮಾಡ್ತಕ್ಕಂಥ ವಿಚಾರಕ್ಕೆ ಮಾತ್ರ ಒ ಆರ್ ಎಸ್ ಅಂತ ಹಾಕಬಹುದು. ಆದರೆ ಫ್ರೂಟ್ ಜ್ಯೂಸ್ಗೆಲ್ಲ ಒ ಆರ್ ಎಸ್ ಅಂತ ನೀವು ಯಾಕೆ ಹಾಕ್ತೀರಿ? ಆ ಥರ ಮುದ್ರಣ ಮಾಡಿಬಿಟ್ಟಿದ್ದೀರಿ ನೀವು. ಹೀಗಾಗಿ ಆಹಾರ ಮತ್ತು ಪಾನೀಯ ಕಂಪನಿಗಳಿಗೆ ಸೂಚನೆ ಹೋಗಿದೆ. ಇಲ್ಲಿ ಎಲ್ಲ ಉತ್ಪನ್ನದ ಹೆಸರುಗಳು, ಲೇಬಲ್ಗಳು ಮತ್ತು ಟ್ರೇಡ್ ಮಾರ್ಕ್ಗಳಿಂದ ಒ ಆರ್ ಎಸ್ ಎಂಬ ಪದವನ್ನು ಹಿಂದಕ್ಕೆ ತಗೊಳ್ಬೇಕು ಅಂಥೇಳಿ ಸೂಚನೆ ಹೋಗಿದೆ. ನಿಯಮ ಉಲ್ಲಂಘನೆ ಮಾಡಿ ಲೇಬಲ್ನ ಅಂಟಿಸಿದ್ರಲ್ಲಿ. FSSAI ಕಾಯ್ದೆ 2006ರ ಪ್ರಕಾರ ಹಣ್ಣಿನ ಜ್ಯೂಸ್ಗಳಿಗೆ ಒ ಆರ್ ಎಸ್ ಪದ ಬಳಸುವಂತಿಲ್ಲ. ಹಣ್ಣುಗಳನ್ನು ಬಳಸಿ ಕಾರ್ಬೋನೇಟೆಡ್ ಅಲ್ಲದ ಪಾನೀಯಕ್ಕೆ ಬಳಸುವಂತಿಲ್ಲ. ಪಾನೀಯ ಅಥವಾ ಜ್ಯೂಸ್ಗಳಿಗೆ ಒ ಆರ್ ಎಸ್ ಎಂಬ ಪದ ಬಳಸೋದು ಅಪರಾಧ ಆಗಿಬಿಡುತ್ತೆ. ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಕಾಯ್ದೆ 2006ರ ಉಲ್ಲಂಘನೆ ಆಗುತ್ತೆ. ಇದು 2022-24ರಲ್ಲಿ ಕಂಪನಿಗಳಿಗೆ ಒ ಆರ್ ಎಸ್ ಪದ ಬಳಕೆಗೆ ಅವಕಾಶ ಇತ್ತು. ಕಂಪನಿಗಳು ತಮ್ಮ ಉತ್ಪನ್ನದ ಮೇಲೆ ಒ ಆರ್ ಎಸ್ ಪದವನ್ನು ಬಳಸೋದಕ್ಕೆ ಅವಕಾಶ ಇತ್ತು. ಆದರೆ WHO ಶಿಫಾರಸಿನ ಪ್ರಕಾರ ಉತ್ಪನ್ನಗಳು ಒ ಆರ್ ಎಸ್ ಸೂತ್ರಗಳ ಪ್ರಕಾರ ಒಳಗೊಂಡಿರಲಿಲ್ಲ. ಹಾಗಾಗಿ ಇದು ನೀವು ತೆಗಿಬೇಕು ಅಂತೇಳಿ ಇದೀಗ ನೋಟಿಸ್ ಹೋಗಿರೋದು. ಇನ್ನು ಒ ಆರ್ ಎಸ್ ಅಂತ ಹೇಳೋದು WHO ಶಿಫಾರು ಮಾಡಿರ್ತಕ್ಕಂಥ ಒಂದು ಔಷಧಿ. ಇದು CDSCOನಿಂದ ಅನುಮೋದನೆಯನ್ನು ಪಡ್ಕೊಂಡಿರಬೇಕು. ದೇಶದ ಔಷಧ ನಿಯಂತ್ರಕ ಸಂಸ್ಥೆಯಾದ CDSCO ಅದರಿಂದ ಇದು ಒಂದು ಪರ್ಮಿಷನ್ ತೊಗೊಳ್ಬೇಕಾಗತ್ತೆ. ಆದರೆ ಇದೆಲ್ಲವನ್ನು ಕೂಡ ಗಾಳಿಗೆ ತೂರಿ ಫ್ರೂಟ್ ಜ್ಯೂಸ್ಗೆಲ್ಲ ಒ ಆರ್ ಎಸ್ ಅಂತ ಹೇಳಿ ಮಾರಾಟ ಮಾಡ್ತಾಯಿದ್ರು. ಇದು ಹಾನಿಕಾರಕವಾಗಿರುತ್ತೆ. ಜೊತೆಗೆ ಹಾನಿಕಾರಕ ಮಟ್ಟದಲ್ಲಿರ್ತಕ್ಕಂಥ ಸಕ್ಕರೆ ಪಾನೀಯಗಳನ್ನೇ ಒ ಆರ್ ಎಸ್ ಅಂಥೇಳಿ ಇವರು ಮಾರಾಟ ಮಾಡ್ತಾಯಿದ್ರು. ನಕಲಿ ಒ ಆರ್ ಎಸ್ ಸೇವನೆ ಬಳಿಕ ಮಕ್ಕಳಲ್ಲಿ ಅತಿಸಾರ ಹೆಚ್ಚಳ ಆಗ್ತಾಯಿತ್ತು. ಹಾಗಾಗಿ ಇದನ್ನೆಲ್ಲವನ್ನು ನೀವು ತೆಗೆದು ಹಾಕಬೇಕು ಅಂತೇಳಿ ಇದೀಗ ಅವರಿಗೆ ಆರ್ಡರ್ ಬಂದಿದೆ. The newspaper reported the 1410 order. That wasn't clear, and it said ORS can be used, but they have given a clarification today, and we have won it. They can not only not use ORS, they cannot sell it from today, right now from today. No misleading label with ORS can be sold. We have won the battle. We have won it. They cannot sell them anymore. I'm so sorry I misled you because of that newspaper thing. No, we have won it. Thank you everyone. Thank you so much. Thank you so much. It's been 80 years I persisted and we have won it. No high sugar drink can have ORS on its label anymore, and they cannot sell any single drink right from now.